ನಮಸ್ಕಾರ ಸ್ನೇಹಿತರೆ. ಒಂದು ಊರಲ್ಲಿ ಒಬ್ಬ ಯುವಕನಿದ್ದ. ಅವನದು ತುಂಬಾ ಮೃದುವಾದಂಥ ಮನಸ್ತತ್ವ. ಯಾರಾದರೂ ಏನಾದರೂ ಅಂದರು ಅಥವಾ ಯಾವುದೇ ಚಿಕ್ಕ ವಿಷಯ ಅಥವಾ ಸಂಘಟನೆ ಅವನನ್ನು ನೋಯಿಸಿದರೂ ತುಂಬಾನೇ ಕೊರಗುತ್ತಿದ್ದ. ಅವನಿಗೆ ನಡೆಯುತ್ತಿದ್ದ ಪ್ರತಿ ಸಂಘಟನೆಗೂ ಕಾರಣ ಆ ಭಗವಂತ ಅಥವಾ ಅವನ ದುರದೃಷ್ಟ ಎಂದು ನಂಬುತ್ತಿದ್ದ. ಅದೇ ರೀತಿ ಅವನಿಗೆ ನೋವುಂಟು ಮಾಡಿದಂಥ ವ್ಯಕ್ತಿಯ ಮೇಲೆ ಹೇಗಾದರೂ ಸೇಡು ತೀರಿಸಿಕೊಳ್ಳಬೇಕೆಂದು ದಿನವಿಡೀ ಯೋಚಿಸುತ್ತಿದ್ದ. ಪ್ರತಿ ಚಿಕ್ಕ ವಿಷಯಕ್ಕೂ ಕೊರಗುತ್ತಿದ್ದುದರಿಂದ ಅವನು ಯಾರೊಂದಿಗೂ ಸರಿಯಾಗಿ ಬೆರೆಯುತ್ತಿರಲಿಲ್ಲ. ಹಾಗೆ ಅವನು ಮಾಡುವಂಥ ಕೆಲಸದ ಮೇಲೂ ಗಮನ ಹರಿಸುತ್ತಿರಲಿಲ್ಲ. ಯಾವಾಗಲೂ ಅಶಾಂತಿಯಿಂದಾನೇ ಇರುತ್ತಿದ್ದ. ದಿನೇ ದಿನೇ ಕುಗ್ಗಿ ಹೋಗುತ್ತಿದ್ದ. ಅವನ ಈ ಸ್ಥಿತಿಯನ್ನು ಗಮನಿಸಿದಂಥ ಅವನ ಸ್ನೇಹಿತನೊಬ್ಬ ಒಂದು ಸಲಹೆ ಕೊಟ್ಟ. ಹತ್ತಿರದಲ್ಲೇ ಒಂದು ಆಶ್ರಮದಲ್ಲಿ ಒಬ್ಬ ಸನ್ಯಾಸಿ ಇದ್ದಾರೆ. ನೀನು ಅವರನ್ನೊಮ್ಮೆ ಭೇಟಿಯಾಗು. ನಿನ್ನ ಸಮಸ್ಯೆಗೆ ಖಂಡಿತ ಪರಿಷ್ಕಾರ ಸಿಗುತ್ತದೆ ಎಂದು ಹೇಳಿದ. ಹಾಗಾಗಿ ಆ ಯುವಕ ಸನ್ಯಾಸಿಯ ಹತ್ತಿರ ಹೋಗಿ, ಸ್ವಾಮಿ, ನಾನು ಎಷ್ಟೋ ಬಾರಿ ಯಾವ ವಿಷಯದ ಬಗ್ಗೆಯೂ ಕೊರಗಬಾರದು, ಯಾವುದರ ಬಗ್ಗೆಯೂ ಯೋಚಿಸಬಾರದು, ಯಾರ ಮೇಲೆಯೂ ದ್ವೇಷ ತೋರಬಾರದು, ಚಿಂತೆ ಇಲ್ಲದೆ ಸಂತೋಷವಾಗಿ ನಗುನಗುತ್ತಾ ಇರಬೇಕೆಂದು ಪ್ರಯತ್ನಿಸಿದೆ. ಆದರೆ ನನ್ನಿಂದೇಕೋ ಸಾಧ್ಯವಾಗುತ್ತಿಲ್ಲ. ಪ್ರತಿ ಚಿಕ್ಕ ವಿಷಯಕ್ಕೂ ಕೋಪ ಬರುತ್ತಿದೆ. ಆ ಕೋಪ ದ್ವೇಷದಂತೆ ಬದಲಾಗುತ್ತಿದೆ. ನನಗೆ ಯಾರ ಮೇಲೂ ನಂಬಿಕೆ ಬರುತ್ತಿಲ್ಲ. ಹೀಗಾಗಿ ಪ್ರತಿ ಚಿಕ್ಕ ವಿಷಯಕ್ಕೂ ಕೊರಗಿ ನಾನು ದಿನೇ ದಿನೇ ಕುಗ್ಗಿ ಹೋಗುತ್ತಿದ್ದೇನೆ. ನೀವೇ ಹೇಗಾದರೂ ಈ ಸಮಸ್ಯೆಯಿಂದ ನನ್ನನ್ನು ಪಾರು ಮಾಡಬೇಕು ಎಂದು ಕೇಳಿಕೊಂಡ. ಆ ಯುವಕನ ಮಾತುಗಳನ್ನೆಲ್ಲ ಕೇಳಿಸಿಕೊಂಡ ಸನ್ಯಾಸಿ ಒಂದು ಮಾತು ಆಡದೆ ಆಶ್ರಮದೊಳಗೆ ಹೊರಟು ಹೋದರು. ಅದನ್ನು ನೋಡಿದ ಯುವಕ ಆಶ್ಚರ್ಯಗೊಂಡ. ಅವನಿಗೆ ಆ ಸನ್ಯಾಸಿಯ ಮೇಲೆ ವಿಪರೀತವಾದ ಕೋಪ ಬಂತು. ಅದರ ನಂತರ ಏಕಿರಬಹುದು ಎಂಬ ಅನುಮಾನ ಶುರುವಾಯಿತು. ಅದರ ಬಗ್ಗೆಯೇ ಯೋಚಿಸುತ್ತಾ ಅಲ್ಲೇ ಕುಳಿತುಕೊಂಡ. ಸ್ವಲ್ಪ ಹೊತ್ತು ಬಿಟ್ಟು ಸನ್ಯಾಸಿ ಆಶ್ರಮದಿಂದ ನೀರು ತುಂಬಿರುವಂತ ಒಂದು ಚಿಕ್ಕ ಮಣ್ಣಿನ ಪಾತ್ರೆ ಹಿಡಿದುಕೊಂಡು ಹೊರಬಂದು ಆ ಯುವಕನನ್ನು ಕರೆದು, ಕುಮಾರ, ಈ ಪಾತ್ರೆಯ ಭಾರ ಎಷ್ಟಿರಬಹುದೆಂದು ಕೇಳಿದರು. ಅದಕ್ಕೆ ಯುವಕ, ಸರಿಯಾಗಿ ಹೇಳೋಕಾಗಲ್ಲ, ಆದರೆ ಅಷ್ಟೊಂದು ಭಾರ ಏನೂ ಇರಲ್ಲ ಎಂದು ಹೇಳಿದ. ಅದಕ್ಕೆ ಸನ್ಯಾಸಿ, ಸರಿ, ಹಾಗಾದರೆ ನಾನು ಸ್ವಲ್ಪ ಹೊತ್ತು ಈ ಪಾತ್ರೆಯನ್ನು ಹೀಗೆ ಕೈಲಿ ಹಿಡಿದುಕೊಂಡು ನಿಂತಿದ್ದರೆ ಏನಾಗುತ್ತೆ? ಏನಾಗುತ್ತೆ? ಏನೂ ಆಗಲ್ಲ ಸ್ವಾಮೀಜಿ ಎಂದ ಯುವಕ. ಸರಿ, 1 ಗಂಟೆಯ ಕಾಲ ಈ ಪಾತ್ರೆಯನ್ನು ಕೈಲಿ ಹಿಡಿದುಕೊಂಡು ನಿಂತಿದ್ದರೆ ಏನಾಗುತ್ತೆ ಎಂದರು ಸನ್ಯಾಸಿ. ಆಗ ನಿಮ್ಮ ಕೈ ನೋವಾಗುತ್ತದೆ ಎಂದ ಯುವಕ. ಒಂದು ವೇಳೆ ನಾನು ಇದೇ ಪಾತ್ರೆಯನ್ನು ದಿನವಿಡೀ ಹಿಡಿದುಕೊಂಡು ನಿಂತರೆ ಏನಾಗುತ್ತೆ? ಆಗ ನಿಮಗೆ ತಾಳಲಾರದಷ್ಟು ನೋವಾಗುತ್ತದೆ. ನಿಮ್ಮ ಕೈ ಊದಿಕೊಳ್ಳುತ್ತದೆ, ಜೋಮಿಡಿಯುತ್ತದೆ, ರಕ್ತ ಸಂಚಾರ ಆಗುವುದಿಲ್ಲ ಎಂದ ಯುವಕ. ಕುಮಾರ, ಈಗ ಗಮನವಿಟ್ಟು ಕೇಳಿಸಿಕೊ. ನಾನು ಎಷ್ಟು ಹೊತ್ತು ಈ ಪಾತ್ರೆಯನ್ನು ಹಿಡಿದುಕೊಂಡರೂ ಇದರ ಭಾರ ಹೆಚ್ಚಾಯಿತಾ ಎಂದರು ಸನ್ಯಾಸಿ. ಇಲ್ಲ ಗುರುಗಳೇ, ಭಾರ ಹೇಗೆ ಹೆಚ್ಚಾಗುತ್ತದೆ? ಅದೆಷ್ಟಿರುತ್ತದೋ ಅಷ್ಟೇ ಇರುತ್ತದೆ ಎಂದ ಯುವಕ. ಹಾಗಾದರೆ ಭಾರವೇ ಇಲ್ಲದಿರುವಂತ ಈ ಪಾತ್ರೆ ಹಿಡಿದುಕೊಂಡರೆ ನನ್ನ ಕೈಗೇಕೆ ನೋವಾಗುತ್ತದೆ ಎಂದರು ಸನ್ಯಾಸಿ. ಅಂದ್ರೆ ತುಂಬಾ ಹೊತ್ತು ಹಾಗೆ ಹಿಡಿದುಕೊಂಡಿರುತ್ತೀರಲ್ವಾ, ಅದಕ್ಕೆ ಎಂದ ಯುವಕ. ಹಾಗಾದರೆ ನನಗೆ ನೋವಾಗಬಾರದು ಅಂದರೆ ನಾನೇನು ಮಾಡಬೇಕು ಎಂದರು ಸನ್ಯಾಸಿ. ಆಗ ನೀವು ಆ ಪಾತ್ರೆಯನ್ನು ಕೆಳಗಿಡಬೇಕು ಎಂದ ಯುವಕ. ಅದಕ್ಕೆ ಸನ್ಯಾಸಿ, ಕುಮಾರ, ಈಗ ನೀನು ಸರಿಯಾದ ದಾರಿಗೆ ಬಂದಿರುವೆ. ನೀನು ಹೇಳಿದ್ದು ಸತ್ಯ. ನಮ್ಮ ಜೀವನದಲ್ಲಿ ಬರುವಂತ ಸಮಸ್ಯೆಗಳು ಕೂಡ ಇದೇ ರೀತಿ ಇರುತ್ತವೆ. ನಮಗಿರುವಂತ ಸಮಸ್ಯೆಗಳು, ನಮಗೆ ಬರುವಂತ ಸಮಸ್ಯೆಗಳ ಬಗ್ಗೆ ನಾವು ಸ್ವಲ್ಪ ಹೊತ್ತು ಯೋಚಿಸಿ ಸುಮ್ಮನಾದರೆ ಏನೂ ಆಗುವುದಿಲ್ಲ. ಅದೇ ನಾವು ದಿನವಿಡೀ ಯೋಚಿಸುತ್ತಾ ಕುಳಿತರೆ ಅವು ನಮ್ಮನ್ನು ತುಂಬಾನೇ ನೋಯಿಸುತ್ತವೆ. ಅದೇ ನೀನು ದಿನಗಳ ಗಟ್ಟಲೆ ಅದರ ಬಗ್ಗೆಯೇ ಯೋಚಿಸುತ್ತಾ ಕುಳಿತರೆ ಅದೇ ಸಮಸ್ಯೆಗಳು ನಮ್ಮಲ್ಲಿ ಭಯ ಹಾಗೂ ಅಶಾಂತಿಯನ್ನು ಉಂಟು ಮಾಡುತ್ತವೆ. ನಮ್ಮ ಜೀವನದಲ್ಲಿ ನಡೆದಂತ ಸಂಘಟನೆಗಳು, ನಾವು ಮಾಡಿದಂತ ತಪ್ಪುಗಳನ್ನು ನಾವು ಯೋಚಿಸಲೇಬೇಕು. ಆಗಲೇ ನಾವು ಮತ್ತೊಮ್ಮೆ ಆ ತಪ್ಪನ್ನು ಮಾಡಲು ಹೋಗುವುದಿಲ್ಲ. ಅವುಗಳಿಂದ ಪಾಠ ಕಲಿತುಕೊಂಡು ಮುಂದೆ ಸಾಗಬೇಕು. ಹಾಗಂತ ನೀನು ಅದೇ ಕೆಲಸ ಎಂಬಂತೆ ಒಂದೇ ವಿಷಯದ ಬಗ್ಗೆ ಯೋಚಿಸುತ್ತಾ ಕುಳಿತರೆ ಅವು ಕೂಡ ಈ ಮಣ್ಣಿನ ಪಾತ್ರೆಯಂತೆ ನಿನ್ನ ಮನಸ್ಸಿಗೆ ನೋವುಂಟು ಮಾಡುತ್ತದೆ. ನೀನು ಕಳೆದು ಹೋದ ವಿಷಯದ ಬಗ್ಗೆಯೇ ಯೋಚಿಸುತ್ತಾ ಕುಳಿತಿದ್ದರೆ ಪ್ರಸ್ತುತ ಕಾಲ
ಈ ದಿನ ನಿನ್ನ ಕೈ ತಪ್ಪಿ ಹೋಗುತ್ತದೆ. ಆಗ ಭವಿಷ್ಯತ್ತಿನಲ್ಲಿ ಮತ್ತೆ ಕಳೆದು ಹೋದ ಈ ದಿನದ ಬಗ್ಗೆ ನೀನು ಕೊರಗಬೇಕಾಗುತ್ತದೆ. ಹಾಗಾಗಿ ನೀನು ಭವಿಷ್ಯತ್ತಿನಲ್ಲಿ ಯಾವ ರೀತಿ ಇರಬೇಕೆಂದು ಆಸೆ ಪಡುತ್ತಿದ್ದೀಯೋ ಅದಕ್ಕಾಗಿ ಇಂದಿನಿಂದಲೇ ಶ್ರಮ ಪಡು. ನೀನು ಈ ಹಿಂದೆ ಮಾಡಿದಂಥ ತಪ್ಪುಗಳನ್ನು ಮುಂದೆ ಮಾಡಬೇಡ. ಕೊರಗುವುದನ್ನು ಬಿಟ್ಟು ಮುಂದೆ ಸಾಗು. ಯಾವ ಕೆಲಸ ಮಾಡಬೇಕು ಎಂಬುದರ ಬಗ್ಗೆ ಮಾತ್ರ ಯೋಚಿಸು. ಏಕೆಂದರೆ ನೋವು ಎಂಬುದು ಮನುಷ್ಯನನ್ನು ಎಲ್ಲಿಯವರೆಗಾದರೂ ಕರೆದೋಗುತ್ತೆ. ಒಬ್ಬರನ್ನು ಕೊಲ್ಲುವವರೆಗೂ ಅಥವಾ ನೀನೇ ಸಾಯುವವರೆಗೂ ಚಿಂತೆ ಮಾತ್ರ ನಿನ್ನನ್ನು ಬಿಡುವುದಿಲ್ಲ. ಹಾಗಾಗಿ ಯೋಚಿಸಿ ಹಾಳಾಗಬೇಡ ಎಂದರು ಸನ್ಯಾಸಿ. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.